ತುರ್ತು ಪರಿಸ್ಥಿತಿಗೆ 50 ವರ್ಷ ತುಂಬಿದ ದಿನವನ್ನು ಆಚರಿಸಿ ಕೆಲವು ದಿನಗಳಾಗಿದೆ ಅಷ್ಟೇ. ಇದೇ ಹೊತ್ತಿನಲ್ಲಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾಯತಿ ಮಹಾರಾಷ್ಟ್ರ ಸರ್ಕಾರವು ಜುಲೈ 10ರಂದು ರಾಜ್ಯ ವಿಧಾನಸಭೆಯಲ್ಲಿ ಧ್ವನಿಮತದ ಮೂಲಕ ವಿವಾದಿತ ಮಸೂದೆಯನ್ನು ಅಂಗೀಕರಿಸಿತು. ಅದರ ಹೆಸರು ಮಹಾರಾಷ್ಟ್ರ ವಿಶೇಷ ಸಾರ್ವಜನಿಕ ಭದ್ರತಾ ಮಸೂದೆ 2024, ಅಂದರೆ MSPS 2024. ತುರ್ತು ಪರಿಸ್ಥಿತಿ ಘೋರ ಅಪರಾಧ ಎನ್ನುವಂತಹ BJPಯ ನಿಜ ಮುಖ ಬಯಲಾಗಿದ್ದು, ತುರ್ತು ಪರಿಸ್ಥಿತಿಯ ಕಾಲಕ್ಕಿಂತಲೂ ಭೀಕರವಾಗಿ ಹೋರಾಟಗಳನ್ನು ಹತ್ತಿಕ್ಕಲು BJP ಹೊರಟಿದೆ. ಅರ್ಬನ್ ನಕ್ಸಲ್ ಎಂಬ ಹಣೆಪಟ್ಟಿ ಕಟ್ಟಿ ಯಾರನ್ನಾದರೂ ಜೈಲಿಗೆ ತಳ್ಳುವಂತಹ ವಿಷಕಾರಿ ಕಾಯ್ದೆ ರೂಪಿಸುತ್ತಿದೆ ಮಹಾರಾಷ್ಟ್ರ ಸರ್ಕಾರ. ಈಗಾಗಲೇ ಸದನಗಳಲ್ಲಿ ಒಪ್ಪಿಗೆ ಪಡೆದಿರುವಂತಹ ಈ ಕಾಯ್ದೆಯ ಕುರಿತು ನಾವಿಂದು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಹೊಗಳೆ BJPಯ ಅಸಲಿ ಮುಖವನ್ನು ಈ ವಿಡಿಯೋದಲ್ಲಿ ಅನಾವರಣ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ. ಅರ್ಬನ್ ಮಾವೋವಾದಿ ನೆಟ್ವರ್ಕ್ಗಳಿಂದ ವೃತ್ತಿಪರರು, ನಾಗರಿಕ ಸೇವಕರು, ಯುವಕರು ಬ್ರೈನ್ ವಾಶ್ ಆಗ್ತಾ ಇದ್ದಾರೆ ಎಂಬ ಮಾತನ್ನು ಫಡ್ನವೀಸ್ ಅವರು ಮಸೂದೆ ಮಂಡನೆಯ ವೇಳೆ ಆಡಿದ್ರು. ನಗರ ಪ್ರದೇಶದ ಯುವಕರ ತಲೆ ಕೆಡಿಸುವಂತಹ ಮಾವೋವಾದಿಗಳು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧ ಬಂಡೇಳುವುದಕ್ಕೆ ಕಾರಣರಾಗ್ತಾ ಇದ್ದಾರೆ ಎಂದು ಆಪಾದನೆಯನ್ನು ಮಾಡಿದ್ರು. ನಕ್ಸಲಿಸಂನ ಬೆದರಿಕೆ ನಕ್ಸಲ್ ಪೀಡಿತ ರಾಜ್ಯಗಳ ದೂರದ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಆದರೆ ನಕ್ಸಲಿಸಂ ಸಂಘಟನೆಯ ಜೊತೆ ಸಂಪರ್ಕ ಹೊಂದಿರುವ ಮೂಲಕ ನಗರ ಪ್ರದೇಶಗಳಲ್ಲಿಯೂ ಕೂಡ ನಕ್ಸಲಿಸಂ ಹೆಚ್ಚುತ್ತಿದೆ ಎನ್ನುವುದು ಆ ಫಡ್ನವೀಸ್ ಅವರ ಆಪಾದನೆಯಾಗಿತ್ತು. ಆದರೆ ಇಂತಹ ವಿವಾದಿತ ಮಸೂದೆಯು ಜನಸಾಮಾನ್ಯರ ಹಕ್ಕುಗಳನ್ನು ಹೇಗೆ ಕಸಿಯುತ್ತದೆ ಎಂಬುದನ್ನು ಗಂಭೀರವಾಗಿ ಆಲೋಚಿಸಬೇಕಾಗಿದೆ. ಯಾವುದೇ ಕಾನೂನು ಪುಸ್ತಕದಲ್ಲೂ ಇರದಂತಹ, ಇತ್ತೀಚಿನ ವರ್ಷಗಳಲ್ಲಿ ಬಳಕೆಗೆ ಬಂದಂತಹ ನಗರ ನಕ್ಸಲ್ ಎಂಬ ಪಿತೂರಿ ಸಿದ್ಧಾಂತದ ಹಿಂದಿರುವಂತಹ ಹುನ್ನಾರಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. MSPS ಮಸೂದೆಯಲ್ಲಿ ಏನಿದೆ ಎಂಬುದನ್ನು ವಿಸ್ತೃತವಾಗಿ ನೋಡೋಣ. ಯಾವುದೇ ಶಂಕಿತ ಸಂಘಟನೆಯನ್ನು ಕಾನೂನುಬಾಹಿರ ಸಂಘಟನೆ ಎಂದು ಘೋಷಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಈ MSPS ಮಸೂದೆ ನೀಡುತ್ತೆ. ವಿವಾದಿತ ಸಂಘಟನೆಗಳ ಸದಸ್ಯತ್ವ, ನಿಧಿ ಸಂಗ್ರಹಣೆ, ಇಂತಹ ಸಂಘಟನೆಗಳನ್ನು ನಿರ್ವಹಿಸುವುದು ಅಥವಾ ಅವುಗಳಿಗೆ ಸಹಾಯ ಮಾಡುವುದು ಹಾಗೂ ಕಾನೂನುಬಾಹಿರ ಚಟುವಟಿಕೆಗಳನ್ನು ನಡೆಸುವುದು ಇವಿಷ್ಟು ಅಪರಾಧಗಳಾಗಿ ಪರಿಗಣಿಸಲ್ಪಡ್ತವೆ. 2 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 2 ಲಕ್ಷ ರೂಗಳಿಂದ 5 ಲಕ್ಷ ರೂಗಳವರೆಗೆ ದಂಡ ವಿಧಿಸುವಂತಹ ಅಧಿಕಾರವನ್ನು ಈ ಮಸೂದೆಯಲ್ಲಿ ಸೇರಿಸಲಾಗಿದೆ. ಮಸೂದೆಯಡಿ ಬರುವಂತಹ ಅಪರಾಧಗಳು ಜಾಮೀನು ರಹಿತವಾಗಿರ್ತವೆ ಮತ್ತು ವಾರೆಂಟ್ ಇಲ್ಲದೆ ಪೊಲೀಸರು ನಿಮ್ಮನ್ನು ಬಂಧಿಸಬಹುದು. ಸಾರ್ವಜನಿಕ ಸುವ್ಯವಸ್ಥೆ, ಶಾಂತಿ ನೆಮ್ಮದಿಗೆ ತೊಂದರೆ ಕೊಡುವುದು, ಬೆದರಿಕೆಯನ್ನು ಉಂಟು ಮಾಡುವುದು ಅಥವಾ ಕಾನೂನಿನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂತಹ ಯಾವುದೇ ಕೃತ್ಯವನ್ನು ಕಾನೂನು ಬಾಹಿರ ಚಟುವಟಿಕೆ ಅಂತ ಮಸೂದೆ ವ್ಯಾಖ್ಯಾನಿಸುತ್ತೆ. ಈ ವ್ಯಾಖ್ಯಾನದ ಅಡಿಯಲ್ಲಿ ಸತ್ಯಾಗ್ರಹ, ನಾಗರಿಕ ಅಸಹಕಾರ ಮತ್ತು ಶಾಂತಿಯುತ ಪ್ರತಿಭಟನೆಗಳು ಕೂಡ ಬರುವ ಸಾಧ್ಯತೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಂವಿಧಾನಿಕವಾಗಿ ಇರುವಂತಹ ಅಭಿವ್ಯಕ್ತಿಗಳನ್ನು ಕೂಡ ಈ ಮಸೂದೆ ಅಪಾಯವೆಂದು ನಿರೂಪಿಸಲು ಹೊರಟಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. 2024 ನವೆಂಬರ್ನಲ್ಲಿ ಮಹಾಯುತಿ ಅಧಿಕಾರಕ್ಕೆ ಬಂದ ಬಳಿಕ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆದರು. ಮತ್ತೆ ಈ ಮಸೂದೆ ಚರ್ಚೆಗೆ ಬಂದಿದೆ. ಕಂದಾಯ ಸಚಿವ ಚಂದ್ರಶೇಖರ್ ಬಾವನ್ಕುಲೆ ನೇತೃತ್ವದ ಜಂಟಿ ಆಯ್ಕೆ ಸಮಿತಿಯು ಮಾರ್ಚ್ 4 ಮತ್ತು ಜೂನ್ 26 ನಡುವೆ 5 ಸಭೆಗಳನ್ನು ನಡೆಸಿ 12,500ಕ್ಕೂ ಹೆಚ್ಚು ಸಲಹೆಗಳನ್ನು ಹಾಗೂ ಆಕ್ಷೇಪಣೆಗಳನ್ನು ಸ್ವೀಕರಿಸಿತು. ಮಹಾರಾಷ್ಟ್ರದಲ್ಲಿ ನಡೆದಂತಹ ಭಾರತ್ ಜೋಡೋ ಅಭಿಯಾನ ಮತ್ತು ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಸೇರಿದಂತೆ ಅನೇಕ ನಾಗರಿಕ ಗುಂಪುಗಳು ಈ ಮಸೂದೆಯನ್ನು ವಿರೋಧಿಸಿದವು. ಇದು ಸರ್ವಾಧಿಕಾರಕ್ಕೆ ಆರಂಭಿಕ ಸಿದ್ಧತೆ ಅಂತ ಬಣ್ಣಿಸಿದ್ದು, ತಕ್ಷಣವೇ ಮಸೂದೆಯನ್ನು ವಾಪಸ್ ಪಡಿಬೇಕಂತ ಆಗ್ರಹಿಸಿದ್ವು. ಚಂದ್ರಶೇಖರ್ ಬಾವನ್ಕುಲೆ ಸಮಿತಿಯು 3 ತಿದ್ದುಪಡಿಗಳನ್ನು ಶಿಫಾರಸು ಮಾಡಿದೆ. ಅವುಗಳೆಂದರೆ, 1ನೇದು
ಎಡಪಂಥೀಯ ಉಗ್ರಗಾಮಿ ಸಂಘಟನೆಗಳು ಅಥವಾ ಅಂತಹುದೇ ಸಂಘಟನೆಗಳು ಎಂದು ನಿರ್ದಿಷ್ಟಪಡಿಸಲು ಶೀರ್ಷಿಕೆಯನ್ನು ಬದಲಾಯಿಸುವುದು. 2. 3 ಹೈಕೋರ್ಟ್ ನ್ಯಾಯಾಧೀಶರು ಅಥವಾ ಅರ್ಹ ವ್ಯಕ್ತಿಗಳನ್ನು ಒಳಗೊಂಡಂತಹ ಸಲಹಾ ಮಂಡಳಿಯನ್ನು ಕಡ್ಡಾಯಗೊಳಿಸುವುದು. 3. ತನಿಖಾಧಿಕಾರಿಯು ಸಬ್ ಇನ್ಸ್ಪೆಕ್ಟರ್ ದರ್ಜೆಯವರಾಗಿರಬೇಕೆಂದು ಸೂಚಿಸಲಾಗಿದ್ದು, ಈ ಜವಾಬ್ದಾರಿಯನ್ನು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ DSP ಹುದ್ದೆಗೆ ಏರಿಸಬೇಕು. ಈ ರೀತಿಯ 3 ತಿದ್ದುಪಡಿಗಳನ್ನು ಸಮಿತಿ ಸೂಚಿಸಿದೆ. ಆದರೆ ಜನಪ್ರತಿನಿಧಿಗಳು ಈ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ CPIM ಶಾಸಕ ವಿನೋದ್ ನಿಕೋಲ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಈ ಮಸೂದೆಯನ್ನು ಖಂಡಾತುಂಡವಾಗಿ ವಿರೋಧಿಸಿದ್ರು. ಜೊತೆಗೆ ಮಸೂದೆಯನ್ನು ಸಂಪೂರ್ಣವಾಗಿ ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದರು. ಶರದ್ ಪವಾರ್ ಬಣದ NCPಯ ರೋಹಿತ್ ಪವಾರ್ ಅವರು ಮಸೂದೆಯ ದುರುಪಯೋಗದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದರು. ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡೋಕ್ಕಾಗಲ್ಲ, ಪ್ರತಿಭಟಿಸುವ ಹಕ್ಕನ್ನು ನಾವು ರಕ್ಷಿಸ್ತೇವೆ ಎಂಬ ಸಮಜಾಯಿಷಿಯನ್ನು ಫಡ್ನವೀಸ್ ಅವರು ನೀಡಿದರು. ಕಾಂಗ್ರೆಸ್ ನಾಯಕ ನಿತಿನ್ ರಾವತ್ ಅವರು ಮಾತಾಡ್ತಾ 2018ರ ವಿವಾದಾತ್ಮಕ ಭೀಮಾ ಕೋರೆಗಾಂವ್ ಪ್ರಕರಣವನ್ನು ಉಲ್ಲೇಖಿಸಿದರು. ಈ ಪ್ರಕರಣದಲ್ಲಿ ಹಲವಾರು ಜನರನ್ನು ನಗರ ನಕ್ಸಲ್ ಅಣೆಪಟ್ಟಿಯಡಿಯಲ್ಲಿ ಬಂಧಿಸಲಾಯಿತು ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. ಇದರ ಹೊರತಾಗಿಯೂ ವಿಧಾನಸಭಾ ಅಧಿವೇಶನದ ವೇಳೆ ಹೆಚ್ಚಿನ ಪ್ರತಿರೋಧವನ್ನು ಈ ಮಸೂದೆಗೆ ವ್ಯಕ್ತಪಡಿಸಲಾಗಲಿಲ್ಲ. 1 ವರ್ಷಕ್ಕೂ ಹೆಚ್ಚು ಕಾಲ ಮಸೂದೆಯನ್ನು ವಿರೋಧಿಸಿದಂತಹ ಸಾಮಾಜಿಕ ಕಾರ್ಯಕರ್ತರು ಕಡಿಮೆ ಮಟ್ಟದಲ್ಲಿ ಆದಂತಹ ಚರ್ಚೆಯನ್ನು ನೋಡಿ ಆಘಾತಗೊಂಡಿದ್ದು ಸುಳ್ಳಲ್ಲ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಜೂನ್ 28ರಂದು ಮುಂಬೈನಲ್ಲಿ ಮಸೂದೆಯ ವಿರುದ್ಧ ನಡೆದಂತಹ ರ್ಯಾಲಿಯಲ್ಲಿ ಉದ್ಧವ್ ಠಾಕ್ರೆ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕರು ಭಾಗವಹಿಸಿದರು. ಮಸೂದೆಯು ವಿಧಾನ ಪರಿಷತ್ಗೆ ತಲುಪಿದಾಗ ಮಾತ್ರ ಕಾಂಗ್ರೆಸ್ ಮತ್ತು ಶಿವಸೇನೆ ನಾಯಕರು ಅಂದರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ನಾಯಕರು ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ದಾರೆ. ಯಾರ್ಯಾರು ಏನನ್ನು ಮಾತಾಡಿದ್ದಾರೆ ಎಂಬುದನ್ನು ನಾವು ಮುಂದೆ ಚರ್ಚೆ ಮಾಡಬೇಕಾಗುತ್ತೆ. ಈ ಮಸೂದೆಯ ಮೂಲಕ ಪ್ರಜಾತಾಂತ್ರಿಕ ಹಕ್ಕುಗಳ ಮೇಲೆ ದಾಳಿ ಮಾಡಲಾಗುತ್ತಿದೆ ಅಂತ ಕಾಂಗ್ರೆಸ್ ನಾಯಕರಾದಂತಹ ಸತೇಜ್ ಪಾಟೀಲ್ ಮತ್ತು ಅಭಿಜಿತ್ ವಂಜಾರಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಸೇನೆಯ MLC ಅನಿಲ್ ಪರಾಬ್ ಅವರು ಮಸೂದೆಯ ನ್ಯೂನತೆಗಳನ್ನು ಎತ್ತಿ ತೋರಿಸುವ ನಿಟ್ಟಿನಲ್ಲಿ ವಿಸ್ತೃತವಾಗಿ ಮಾತಾಡಿದ್ದಾರೆ. ಎಡಪಂಥೀಯ ಉಗ್ರವಾದವನ್ನು ಮಾತ್ರ ಗುರಿಯಾಗಿಸಿಕೊಂಡಿದ್ದಾರೆ, ಆದರೆ ಬಲಪಂಥೀಯ ಉಗ್ರವಾದವನ್ನು ಏಕೆ ನಿರ್ಲಕ್ಷಿಸಲಾಗಿದೆ ಎಂದು ವಂಜಾರಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಠಾಕ್ರೆ ಅವರು ಇದು ಜನಸುರಕ್ಷಾ ಮಸೂದೆಯಲ್ಲ, BJP ಸುರಕ್ಷಾ ಮಸೂದೆ ಅಂತ ಭಾಳ ದೊಡ್ಡ ಮಟ್ಟದ ಟೀಕೆಯನ್ನು ಮಾಡಿದ್ದಾರೆ. ಆಕ್ಷೇಪಣೆಗಳ ಹೊರತಾಗಿಯೂ ಕೂಡ 2 ಸದನಗಳಲ್ಲಿ ಸರ್ಕಾರದ ಸಂಖ್ಯಾಬಲದಿಂದಾಗಿ ಮಸೂದೆಯನ್ನು ಅಂಗೀಕರಿಸಲಾಯಿತು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ 8 ಪುಟಗಳ ಜ್ಞಾಪನ ಪತ್ರವನ್ನು ಸಲ್ಲಿಸಿ ಒಪ್ಪಿಗೆಯನ್ನು ತಡೆಹಿಡುವಂತೆ ಒತ್ತಾಯಿಸಿದ್ದಾರೆ. ಕಾನೂನಿನ ಮೂಲಕ ಬಾಯಿ ಮುಚ್ಚಿಸುವ ಷಡ್ಯಂತ್ರ ಇದಾಗಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಗುರುತಿಸಿಕೊಳ್ಬೇಕಾಗಿದೆ. ಅಸ್ತಿತ್ವದಲ್ಲಿರುವಂತಹ ಹಲವಾರು ಕಾಯ್ದೆಗಳು ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಹಿಡಿಯುತ್ತವೆ. ಹೀಗಿರುವಂತಹ ಸಂದರ್ಭದಲ್ಲಿ MSPS ಮಸೂದೆಯ ಹಿಂದಿರುವ ಉದ್ದೇಶವೇನು ಅಂತ ಕಾಂಗ್ರೆಸ್ MLC ಅಭಿಜಿತ್ ವಂಜಾರಿ ಪ್ರಶ್ನಿಸಿದ್ದಾರೆ. ಇದರ ಜೊತೆಗೆ UAPA ಮತ್ತು MCOCA ಅಂದರೆ ಮಹಾರಾಷ್ಟ್ರ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ, ಈ ರೀತಿಯ ಕಠಿಣ ಕಾನೂನುಗಳು ಈಗಾಗಲೇ ಇವೆ. ಹೀಗಿರುವಾಗ ಪ್ರತ್ಯೇಕ ಮಹಾರಾಷ್ಟ್ರ ವಿಶೇಷ ಸಾರ್ವಜನಿಕ ಭದ್ರತಾ ಮಸೂದೆಯ ಅಗತ್ಯ ಏನುತ್ತೆ ಎಂಬ ಪ್ರಶ್ನೆ ಉದ್ಭವಿಸುತ್ತೆ. UAPA ಅಡಿಯಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಸಂಘಟನೆಯನ್ನು ಕಾನೂನು ಬಾಹಿರ ಅಥವಾ ಭಯೋತ್ಪಾದಕ ಸಂಘಟನೆ ಅಂತ ಘೋಷಿಸಬಹುದು. ಆದರೆ UAPA ಅಡಿಯಲ್ಲಿ ಒಂದು ಸಂಘಟನೆಯನ್ನು ಕಾನೂನು ಬಾಹಿರ ಎಂದು ಘೋಷಿಸಿದಾಗ ಅದರ ಮೇಲೆ ಶಾಶ್ವತ ನಿಷೇಧವನ್ನು ಹೇರಲು ವಿಶೇಷ ನ್ಯಾಯಮಂಡಳಿಯನ್ನು ರಚಿಸಲಾಗುತ್ತೆ. ಇದು ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿರುತ್ತದೆ. ಈ ನ್ಯಾಯಮಂಡಳಿಯು ಸದರಿ ಸಂಘಟನೆಯ ನಿಷೇಧ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತನಿಖೆ ಮಾಡಿ ನಂತರ ಅಂತಿಮ ನಿರ್ಧಾರವನ್ನು ಪ್ರಕಟಿಸುತ್ತೆ. ಅಂದರೆ ಸರ್ಕಾರಕ್ಕೆ ಇದರ ಮೇಲೆ ಸಂಪೂರ್ಣ ನಿಯಂತ್ರಣ ಇಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಸರ್ಕಾರ ಯಾವುದೇ ಸಂಘಟನೆಯನ್ನು ದೇಶ ವಿರೋಧಿ ಎಂದು ತಾನೇ ಘೋಷಿಸಲು ಸಾಧ್ಯವಿಲ್ಲ. ಒಂದು ಸಂಘಟನೆಯನ್ನು ನಿಷೇಧಿಸದಿದ್ದರೆ ಅಥವಾ ಅದರ ವಿರುದ್ಧ ಯಾವುದೇ ಪ್ರಕರಣ ಅಥವಾ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಸಂಬಂಧಿಸಿದ ಯಾವುದೇ ಪುರಾವೆಗಳಿಲ್ಲದಿದ್ದರೆ ಅದನ್ನು ಸಂಘಟನೆ ಎಂಬ ಕಾರಣಕ್ಕಾಗಿಯೇ ಮಾತ್ರ
ಶಂಕಿತ ಎಂದು ಘೋಷಿಸುವುದು ಕಾನೂನಿನ ಮೂಲ ತತ್ವಗಳಿಗೆ ವಿರುದ್ಧವಾಗುತ್ತೆ. ಆದರೆ ಮಹಾರಾಷ್ಟ್ರ ಸರ್ಕಾರದ ಹೊಸ ಮಸೂದೆ ಇಂತಹ ಸಂಘಟನೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅವಕಾಶಗಳನ್ನು ಹೊಂದಿದೆ. ಹೀಗಾಗಿ ಇದು UAPA ಮತ್ತು MCOCAಗಿಂತ ಭಿನ್ನವಾದಂತಹ ಮಸೂದೆಯಾಗಿದೆ. ಈ ಎಲ್ಲವೂ ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. BJP ಬೆಂಬಲಿಗರು ಮತ್ತು ಬಲಪಂಥೀಯ ವಿಚಾರಧಾರಿಯವರು ಬಹಳ ಹಿಂದಿನಿಂದಲೂ ನಗರ ನಕ್ಸಲರು ಎಂಬ ಅಂಶವನ್ನು ಪ್ರಚಾರ ಮಾಡುತ್ತಲೇ ಬಂದಿದ್ದಾರೆ. ಇದು ಒಂದು ರೀತಿಯ ಟೂಲ್ ಕಿಟ್ ರೀತಿ ಬಳಕೆ ಆಗ್ತಾ ಬಂದಿದೆ. CAA NRC ವಿರೋಧಿಸಿ ನಡೆದಂತಹ ಚಳುವಳಿಗಳ ಸಂದರ್ಭದಲ್ಲಿ ವಿವಾದಿತ ಕೃಷಿ ಕಾಯ್ದೆಗಳ ವಿರುದ್ಧ ಸುದೀರ್ಘವಾಗಿ ನಡೆದಂತಹ ಹೋರಾಟದ ವೇಳೆ ಅರ್ಬನ್ ನಕ್ಸಲ್ ಎಂಬ ಪದವನ್ನು BJP ಬೆಂಬಲಿಗರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ತಂದರು. ಈ ನಿಟ್ಟಿನಲ್ಲಿ ಭೀಮಾ ಕೊರೆಂಗಾವ್ ಪ್ರಕರಣವು ಹೆಚ್ಚು ಉಲ್ಲೇಖಿಸಬಹುದಾದಂತಹ ಉದಾಹರಣೆಯಾಗಿದೆ. ರಾಜಕೀಯ ವಿದ್ವಾಂಸರಾದ ಆನಂದ್ ತೇಲ್ತುಂಬಡೆ, ಹೋರಾಟಗಾರ್ತಿ ಸುಧಾ ಭಾರದ್ವಾಜ್ ಮತ್ತು 84 ವರ್ಷದ ಫಾದರ್ ಸ್ಟಾನ್ ಸ್ವಾಮಿ ಸೇರಿದಂತೆ 16 ಮಂದಿಯನ್ನು ಬಂಧಿಸಲಾಯಿತು. ಪಾರ್ಕಿನ್ಸನ್ ಕಾಯಿಲೆಯಿಂದ ಬಳಲುತ್ತಿದ್ದರೂ ಕೂಡ ಪದೇ ಪದೇ ಜಾಮೀನನ್ನು ನಿರಾಕರಿಸಲ್ಪಟ್ಟ ನಂತರದಲ್ಲಿ ಸ್ಟಾನ್ ಸ್ವಾಮಿಯವರು ಜುಲೈ 5, 2021 ಜೈಲಿನಲ್ಲೇ ನಿಧನರಾದರು. ನಗರ ನಕ್ಸಲ್ ಎಂಬ ಅಣೆಪಟ್ಟಿ ಕಟ್ಟಿ ಹೋರಾಟಗಾರರನ್ನು ಇನ್ನಿಲ್ಲದಂತೆ ಹಿಂಸೆ ಮಾಡಲಾಯಿತು. MLC ಅಭಿಜಿತ್ ವಂಜಾರಿಯವರ ಪ್ರಶ್ನೆಗೆ ಮತ್ತೆ ಮರಳುವುದಾದರೆ, ನಕ್ಸಲ್ ಚಳುವಳಿ ಬಹುತೇಕ ಮುಗಿದ ಅಧ್ಯಾಯ, ಇದು ಕೇವಲ 28% ಮಾತ್ರ ಉಳಿದಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳ್ಕೊಳ್ತಾ ಬಂದಿದ್ದಾರೆ. ಹಾಗಾದರೆ ನಕ್ಸಲ್ ನಿಗ್ರಹವನ್ನು ಯಾವ ಕಾನೂನಿನ ಅಡಿಯಲ್ಲಿ ಸಾಧಿಸಲಾಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನ್ಯಾಷನಲ್ ಅಲಯನ್ಸ್ ಫಾರ್ ಪೀಪಲ್ ಮೂವ್ಮೆಂಟ್ನ ಸಂಜಯ್ MG ಅವರ ಆತಂಕಗಳ ಕುರಿತು ನಾವು ಯೋಚಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಡೆಯುವಂತಹ ಲೂಟಿಗಳ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತವೆ. ಅವುಗಳನ್ನು ಹತ್ತಿಕ್ಕಲು ಈ ಕಾನೂನು ಉದ್ದೇಶವನ್ನು ಹೊಂದಿದೆ. BJP ಪ್ರಸ್ತಾಪಿಸಿರುವಂತಹ ಅಭಿವೃದ್ಧಿ ಮಾದರಿಗಳಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅದು ಧಾರಾವಿಯ ಪುನರಾಭಿವೃದ್ಧಿ ಯೋಜನೆ ಆಗಿರ್ಬೋದು, ಅಥವಾ ವಿದರ್ಭದಲ್ಲಿ ಖನಿಜ ಸಂಪತ್ತು ಲೂಟಿಗೆ ಮಾಡಿರುವಂತಹ ಕಾರ್ಯಯೋಜನೆ ಆಗಿರಬಹುದು. ಇವೆಲ್ಲವುಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜನಾಕ್ರೋಶ ವ್ಯಕ್ತ ಆಗುತ್ತೆ. ಜನ ಮೌನವಾಗಿರೋದಿಲ್ಲ. ಆದರೆ ಈ ಕಾನೂನಿನ ಮೂಲಕ ಜನರ ಬಾಯಿಯನ್ನು ಮುಚ್ಚಿಸುವಂತಹ ಉದ್ದೇಶವನ್ನು ಸರ್ಕಾರ ಸ್ಪಷ್ಟವಾಗಿ ಹೊಂದಿದೆ ಎನ್ನುತ್ತಾರೆ ಸಂಜಯ್. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹಿರಿಯ ಸಾಮಾಜಿಕ ಕಾರ್ಯಕರ್ತ ವಿವೇಕ್ ಕೋಡ್ರೆಯವರು ಸಂಘಟಿತ ದ್ವೇಷದ ಅಧ್ಯಯನ ಕೇಂದ್ರದ 2024 ವರದಿಯನ್ನು ಉಲ್ಲೇಖಿಸಿ ಸರ್ಕಾರ ಮಾಡಬೇಕಿದ್ದ ಕೆಲಸಗಳ ಬಗ್ಗೆ ಮಾತಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯವು ದ್ವೇಷ ಭಾಷಣಗಳಲ್ಲಿ ಮುಂಚೂಣಿಯಲ್ಲಿದೆ. ಅಂತಹ ಪ್ರಕರಣಗಳಲ್ಲಿ ಭಾಗಿಯಾದವರ ಪೈಕಿ 90%ಕ್ಕಿಂತ ಹೆಚ್ಚು ಜನರು ಬಲಪಂಥೀಯ ನಾಯಕರೇ ಆಗಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಫಡ್ನವೀಸ್ ನಿಜವಾಗಿಯೂ ಕಾಳಜಿ ವಹಿಸಿದರೆ ಅವರು ದ್ವೇಷ ಭಾಷಣಗಳ ಮತ್ತು ಹಿಂಸಾಚಾರಗಳ ವಿರುದ್ಧ ಕಾನೂನನ್ನು ರೂಪಿಸ್ತಾ ಇದ್ದರು ಅಂತ ಗಂಭೀರ ಟೀಕೆಯನ್ನು ಮಾಡಿದ್ದಾರೆ. ನಾವು ಮಹಾರಾಷ್ಟ್ರದಾದ್ಯಂತ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಅಂತ ಭಾರತ್ ಜೋಡೋ ಅಭಿಯಾನದ ಉಲ್ಕಾ ಮಹಾಜನ್ ಅವರು ಪ್ರಕಟಣೆಯನ್ನು ತಿಳಿಸಿದ್ದಾರೆ. ಇಲ್ಲಿ ಗುರಿ ಸ್ಪಷ್ಟವಾಗಿದೆ. ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಜನರ ಬಾಯಿ ಮುಚ್ಚಿಸುವುದೇ ಈ ಜನವಿರೋಧಿ ಮಸೂದೆಯ ಉದ್ದೇಶವಾಗಿದೆ ಎಂದಿರುವಂತಹ ವಂಚಿತ್ ಬಹುಜನ್ ಅಗಾಡಿ ನಾಯಕರಾದಂತಹ ಪ್ರಕಾಶ್ ಅಂಬೇಡ್ಕರ್ ಅವರು ಕಾನೂನು ಹೋರಾಟ ನಡೆಸುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಹಾರಾಷ್ಟ್ರ ಇತ್ತೀಚೆಗೆ ವಿವಾದಗಳಿಂದ ಸುದ್ದಿಯಲ್ಲಿದೆ. ವ್ಯಾಪಕ ಭ್ರಷ್ಟಾಚಾರ, ಶಾಸಕರ ಗೂಂಡಾಗಿರಿ, ಹಿಂಸಾತ್ಮಕ ಭಾಷಾ ಪ್ರತಿಭಟನೆಗಳು ಮತ್ತು ಕುಸಿಯುತ್ತಿರುವಂತಹ ಮೂಲಸೌಕರ್ಯ ಮೊದಲಾದ ನಕಾರಾತ್ಮಕ ವಿಚಾರಗಳ ಮೂಲಕ ಮಹಾರಾಷ್ಟ್ರ ಗಮನ ಸೆಳೀತಾ ಇದೆ. ಸರ್ಕಾರ ಇಟ್ಟಿರುವಂತಹ ಹೆಜ್ಜೆಯು ಮತ್ತೊಂದು ಕುಸಿತವನ್ನು ನಿಚ್ಚಳವಾಗಿ ತೆರೆದಿಡ್ತಾ ಇದೆ. ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ವಿರುದ್ಧ ಪುಂಖಾನುಪುಂಖವಾಗಿ ಭಾಷಣ ಮಾಡುವ BJPಯವರು ಅಘೋಷಿತ ತುರ್ತು ಪರಿಸ್ಥಿತಿ ಮಾದರಿಯಲ್ಲಿ ಜನರ ಬಾಯಿ ಮುಚ್ಚಿಸಲು ಹೊರಟಿರುವುದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. BJPಯ ಡೋಂಗಿತನವನ್ನು ನಾವು ಮತ್ತಷ್ಟು ಬಯಲಿಗೆಳೆಯೋಣ. ಅಲ್ಲಿಯವರೆಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.